ಮೈಸೂರಿನ ಪ್ರತಿಷ್ಠಿತ GSS ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಶ್ರೀಹರಿಯವರು ಆರಂಭಿಸಿದಂತಹ ಫಿಟ್ ಮೈಸೂರು ಅಭಿಯಾನ ಇದೀಗ 2 ವರ್ಷವನ್ನು ಪೂರೈಸುವಂಥ ಹಂತಕ್ಕೆ ಬಂದು ನಿಂತಿದ್ದು, ಇದೇ ಒಂದು ಸಂದರ್ಭದಲ್ಲಿ ಜನವರಿ 11ರಂದು ಮೈಸೂರಿನಲ್ಲಿ ಫಿಟ್ ಮೈಸೂರು ಅಭಿಯಾನದ ಅಂಗವಾಗಿ ಬೃಹತ್ ಅನ್ನೊಂದು ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉದ್ದೇಶ ಏನು ಅಂತ ಕುರಿತು ಸ್ವತಃ ಶ್ರೀಹರಿಯವರು ಈಗ ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ಈ ಒಂದು ಪರಿಕಲ್ಪನೆ ನಿಮಗೆ ಯಾವ ರೀತಿ ಬಂತು ಅಂತ? ಸುಮಾರೊಂದು 20 ವರ್ಷದ ಹಿಂದೆ ನಾವು ಬೆಂಗಳೂರಿನಲ್ಲಿದ್ದಾಗ ವಾಕಿಂಗ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಹೇಗೆ ಅಂತಂದರೆ ಎಲ್ಲ ಸ್ನೇಹಿತರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು 15 ಕಿಲೋಮೀಟ್ರ್ ದೂರ ಹೋಗ್ತಾಯಿದ್ವಿ. ಎಲ್ಲರೂ ಒಬ್ರಿಗೊಬ್ರು ಸ್ನೇಹಿತರಾಗ್ತಾಯಿದ್ವಿ, ಫ್ರೆಂಡ್ಸ್ ಆಗ್ತಾಯಿದ್ವಿ, ಮಾತಾಡ್ಕೋತಾ ಇದ್ವಿ, ಚರ್ಚೆಗಳಾಗ್ತಾಯಿತ್ತು. ಒಂದು ವಾಕಿಂಗ್ ಮುಗಿಯೋ ಅಷ್ಟೊತ್ತಿಗೆ ಹೊಸ ಸ್ನೇಹಿತರು ಬೇಕಾದಷ್ಟು ಜನ ಸೇರೋರು. ಇವತ್ತು ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಅಂದರೆ ವಾಕಿಂಗ್ ಮಾಡ್ತಾ ಮಾಡ್ತಾ ಬರೀ ದೇಹಕ್ಕೆ ಆರೋಗ್ಯ ಬರುವಂಥದ್ದಲ್ಲ, ಸಾಮಾಜಿಕ ಆರೋಗ್ಯ ಕೂಡ ಬರುತ್ತೆ. ಹೊಸ ಹೊಸ ಪ್ರಾಜೆಕ್ಟ್ಸ್ ಯೋಚನೆ ಮಾಡ್ತಾಯಿದ್ವಿ. ಅವರ ಸ್ಟ್ರೆಂತ್ಸ್ ಏನು, ಅವ್ರಿಗೇನು ಆಶಾಭಾವನೆಗಳಿದೆ, ಅವರ ಪ್ರಾಜೆಕ್ಟ್ಸ್ ಏನು ಎಲ್ಲ ಗೊತ್ತಾಗ್ತಾಯಿತ್ತು. ಹಾಗೆ ಶುರುವಾಗಿದ್ದ ಕಲ್ಪನೆ ಮೈಸೂರಿಗೆ ಬಂದಾಗ ನಾವು ಸ್ನೇಹಿತರು ಒಂದು ಚಿಕ್ಕದಾಗಿ ವಾಕಿಂಗ್ ಶುರು ಮಾಡ್ತಾಯಿದ್ವಿ. ತಿಂಗಳಲ್ಲಿ 1 ದಿನ ಎಲ್ಲ ಸ್ನೇಹಿತರು. ಕಳೆದ 2 ವರ್ಷದ ಮುಂಚೆ ನನಗೊಂದು ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆದಾಗ ಮ್ಯಾಸಿವ್ ಆಗಿ ಆಗಿತ್ತು. ಅದಾದಮೇಲೆ ಡಾಕ್ಟ್ರ್ ಹೇಳಿದ್ರು, ನೀವೊಂದು ವಾಕಿಂಗ್ ರೆಗ್ಯುಲರಾಗಿ ಮಾಡಬೇಕು ಅಂತ ಅಂದರು. ಒಬ್ಬನೇ ವಾಕಿಂಗ್ ಮಾಡೋದು ಹೇಗೆ, ಮೊದಲು ಅನುಭವ ಇತ್ತು. ಹಾಗಾಗಿ ಸ್ನೇಹಿತರೆಲ್ಲ ಸೇರ್ಕೊಂಡು ವಾಕಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಹಾಗೇ ಬಂದದ್ದು ಕಲ್ಪನೆ ಫಿಟ್ ಮೈಸೂರು ಅಂತ, ವಾಕಿಂಗ್ ಮಾಡೋಣ ಅಂತ. ವಾಕಿಂಗೇ ಯಾಕೆ ಬೇಕು ಅಂತಂದರೆ ಬಾಕಿ ಯಾವುದೇ ಇದಕ್ಕೆ ಹಣ ಕೊಡಬೇಕು. ಈಗ ಯೋಗಕ್ಕೆ ಸೇರ್ಕೋಬೇಕು, ಜಿಮ್ಮಿಗೆ ಸೇರ್ಕೋಬೇಕು, ಸ್ವಿಮ್ಮಿಂಗು, ಸೈಕ್ಲಿಂಗು, ಯಾವುದೇ ಆ್ಯಕ್ಟಿವಿಟಿ ಮಾಡಿದ್ರೂ ಅದಕ್ಕೆ ಹಣದ ಅವಶ್ಯಕತೆ ಇದೆ. ಮತ್ತು ಏಜ್ ರೆಸ್ಟ್ರಿಕ್ಷನ್ ಇದೆ. ಕೆಲವು ಆಗುತ್ತೆ, ಕೆಲವು ಆಗಲ್ಲ. ವಾಕಿಂಗು ಯಾರಿಗೆ ಬೇಕಿದ್ರು, ಚಿಕ್ಕ ಮಕ್ಕಳಿಂದ ಹಿಡಿದು ಅತಿ ದೊಡ್ಡವರಿಗೆ, ಅಂದರೆ 75, 80, 90 ವರ್ಷದವರೆಗೂ ಮಾಡ್ಬೋದು. ಖರ್ಚಿಲ್ಲ. ಯಾವಾಗ ಬೇಕಾದ್ರೂ ಶುರು ಮಾಡ್ಬೋದು. ಟೈಮ್ ಇಷ್ಟೇ ಅಂತ ಇಲ್ಲ. ಯಾವುದೋ ಒಂದು ಫೀಸ್ ಕಟ್ಟಬೇಕು ಅನ್ನೋದಿಲ್ಲ. ಯಾವುದೇ ಬೌಂಡಿಂಗ್ಸ್ ಇಲ್ಲ, ಅಂದರೆ ಬೌಂಡ್ರಿಗಳು ಹಾಕಿಲ್ಲ. ಹಾಗಾಗಿ ವಾಕಿಂಗ್ ಮಾಡಿಸಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತು. ಹೀಗೆ ಮಾತಾಡ್ತಾ ಇದ್ದಾಗ ನನ್ನ ಜೊತೆ ಹರ್ಷ ಅಂತ ಜಿಮ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ರು, ಸರ್ ಫಿಟ್ ಮೈಸೂರು ಏನಾದ್ರು ಮಾಡೋಣವಾ ಅಂತ ಹೇಳಿದ್ರು. ಹಾಗೆ ಶುರು ಆಗಿದ್ದ ಪರಿಕಲ್ಪನೆ 2 ವರ್ಷದ ಮುಂಚೆ ಇದು. ಚಿಕ್ಕದಾಗಿ ಒಂದು 40-50 ಜನ ವಾಕಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಗೊತ್ತಿರುವಂಥ ಎಲ್ಲ ಆರ್ಗನೈಸೇಷನಿನ ಸ್ಟಾಫ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಸ್ಟಾಫು ಸೇರ್ತಾಯಿತ್ತು, ನಮ್ಮ ಯೋಗದ ತಂಡ ಸೇರ್ತಾಯಿತ್ತು. ಹಾಗೆ ಇದು ಬೇರೆ ಬೇರೆ ಆರ್ಗನೈಸೇಷನ್ಸ್ಗೂ ಮೋಟಿವೇಟ್ ಮಾಡೋಕ್ಕೆ ಶುರು ಮಾಡಿದೆ. ಒಂದು 100 ಆರ್ಗನೈಸೇಷನ್ನಷ್ಟು ಓಡಾಡಲಿಕ್ಕೆ ಶುರು ಮಾಡಿದ್ರು, ಅಂದರೆ ವಾಕಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರು. ಕುಕ್ಕರಳ್ಳಿನಲ್ಲಿ, ಲಿಂಗಾಂಬುದಿ, ಒಂದೊಂದು ಸಲ ಒಂದೊಂದು ಜಾಗ ಸೆಲೆಕ್ಟ್ ಮಾಡ್ಕೋತಾ ಇದ್ವಿ. ಯೂನಿವರ್ಸಿಟಿ ಆಫ್ ಮೈಸೂರು. ಹಾಗೆ ಯೂನಿವರ್ಸಿಟಿ ಆಫ್ ಮೈಸೂರು ಜೊತೆ ಅಲ್ಲಿ ಒಳಗಡೆ ವಾಕ್ ಮಾಡುವಾಗ ಕಳೆದ ವರ್ಷ ಅನ್ನಿಸ್ತು, VC ಅವ್ರ ಜೊತೆ ಮತ್ತು ರಿಜಿಸ್ಟ್ರಾರ್ ಮೇಡಮ್ ಜೊತೆ ಮಾತಾಡಿದೆ. ಮೇಡಮ್, ಇಲ್ಲಿ ಒಂದು ವಾಕಥಾನ್ ಮಾಡೋಣವಾ ಅಂತ. ಹಾಗೆ ಶುರು ಆಗಿದ್ದು 1 ವರ್ಷದ ಮುಂಚೆ ಯೂನಿವರ್ಸಿಟಿ ಜೊತೆ. ಯೂನಿವರ್ಸಿಟಿಯವರು ಹೇಳಿದ್ರು, VC ಮತ್ತು ರಿಜಿಸ್ಟ್ರಾರ್ ಮೇಡಮ್, ತುಂಬ ಒಳ್ಳೆ ಕಲ್ಪನೆ ಇದು, ಡೆಫಿನೆಟ್ಲಿ ಮಾಡೋಣ, ನಾವು ನಿಮ್ಮ ಜೊತೆಲಿದ್ದೀವಿ ಅಂತ. ಹಾಗಾಗಿ ಒಂದು 3 ಇನಿಷಿಯೇಟಿವ್ಗಳಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು, ನಮ್ಮ GSS ತಂಡ ಮತ್ತು ಜಿಮ್ ಅಸೋಸಿಯೇಷನ್ ಸೇರಿ ಮಾಡಿದಂಥದ್ದು. ಕ್ರಮೇಣ ಬೇರೆ ಶಾಲಾ ಕಾಲೇಜುಗಳು, ನಮ್ಮ ಪತ್ರಿಕೆ ಮಿತ್ರರು ಎಲ್ಲರೂ ಸೇರ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಆರ್ಗನೈಸೇಷನ್ ಸೇರ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಒಂದು ದೊಡ್ಡ ಕಲ್ಪನೆ ಬಂತು, ಮುಂದಿನ 11ನೇ ತಾರೀಕು ಮಾಡೋಣ ಅಂತ. ಅತಿ ದೊಡ್ಡದಾಗಿ ಇದು ಆಗ್ತಾಯಿದೆ.